ಕೃಷಿ ಇಲಾಖೆ ಶಿಡ್ಲಘಟ್ಟ ಅವರಿಂದ 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ಈಗಾಗಲೇ ಮೇಡಮ್ ಹೇಳಿದ್ರೆ 7 ಬೆಳೆ ಅಂದರೆ ಟೊಮೊಟೊ ಬಿಟ್ಟು ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ 6 ಬೆಳೆಗಳಿವೆ. ಇದರಲ್ಲಿ ರಾಗಿ ಮಳೆಯಾಶ್ರಿತ, ರಾಗಿ ನೀರಾವರಿ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಮುಸ್ಲಿಂ ಜೋಳ ನೀರಾವರಿ, ನೆಲಗಡಲೆ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ ಈ 6 ಬೆಳೆಗಳನ್ನು, ಆಮೇಲೆ ರಾಗಿ ಮಳೆಯಾಶ್ರಿತವನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಅದೇ ರೀತಿ ಕಸ್ಬಾ ಹೋಬಳಿಗೆ ಸಂಬಂಧಪಟ್ಟಂಗೆ ಮುಸ್ಲಿಂ ಜೋಳ ಮಳೆಯಾಶ್ರಿತ ಟೊಮೊಟೊ, ಸ್ಯಾನ್ಕೋಟೆಯಲ್ಲಿ ರಾಗಿ ನೀರಾವರಿ, ಬಶೆಟ್ಟಳ್ಳಿಯಲ್ಲಿ ಟೊಮೊಟೊ, ತೊಗರಿ ಮಳೆಯಾಶ್ರಿತ, ನೆಲಗಡಲೆ ಮಳೆಯಾಶ್ರಿತ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಸಾದ್ಲಿ ಹೋಬಳಿಗೆ ಸಂಬಂಧಪಟ್ಟಂಗೆ ಟೊಮೊಟೊ, ನೆಲಗಡಲೆ ಮಳೆಯಾಶ್ರಿತ, ಮುಸ್ಲಿಂ ಜೋಳ ಮಳೆಯಾಶ್ರಿತ, ಮುಸ್ಲಿಂ ಜೋಳ ನೀರಾವರಿ. ನಿಮಗೆ ಕೆಲವು ಅನುಮಾನಗಳಿದೆ, ಮಳೆನೇ ಬಂದಿಲ್ಲ, ಬಿತ್ತನೆನೇ ಮಾಡಿಲ್ಲ, ಹಂಗಾಗಿ ಇನ್ಶೂರೆನ್ಸ್ ಬೇಡ ಅನ್ನೋರು ಸುಮಾರು ಜನ ಇದ್ದಾರೆ. ದಯವಿಟ್ಟು ಈ ಯೋಜನೆಯಲ್ಲಿ ಬಿತ್ತನೆ ಮಾಡದೆ ಇನ್ಶೂರೆನ್ಸ್ ಪಡಿಸೋಕ್ಕೆ ಪ್ರಾವಿಷನ್ ಇದೆ. ಒಂದು ವೇಳೆ ರಾಗಿ ಬಿತ್ತನೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ಬಿತ್ತನೆ ಆಗಲಿಲ್ಲ, ಆಗಸ್ಟ್ 30 ಒಳಗಡೆ ಬಿತ್ತನೆ ಆಗಲಿಲ್ಲ ಅಂದರೆ ಆ ಗ್ರಾಮ ಪಂಚಾಯತಿಯಲ್ಲಿ 25% ಕಡಿಮೆ ಬಿತ್ತನೆ ಆಗಿದೆ. ಯಾರು ಇನ್ಶೂರೆನ್ಸ್ ಮಾಡಿಸಿದಾರೋ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇಲ್ಲಾಂದರೆ ತಾಲೂಕಲ್ಲೆಲ್ಲ ಪ್ರಿವೆಂಟಿವ್ ಸೋಯಿಂಗ್ ಅಂದರೆ ಬಿತ್ತನೆ ವಿಫಲ ಅಂತ, ಅಂದರೆ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಿವೆಂಟಿವ್ ಸೋಯಿಂಗ್ ಇವಾಗ ಮಾಡ್ತೀವಿ. ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸಿದಾರೋ ರಾಗಿ ಬೆಳೆಗೆ ಮಳೆಯಾಶ್ರಿತಕ್ಕೆ ಎಲ್ಲ ರೈತರಿಗೂ 25% ಅಂದರೆ 12,500 ರೂಪಾಯಿ ಪರ್ ಹೆಕ್ಟೇರ್ಗೆ ಕೊಡೋಕ್ಕೆ ಪ್ರಾವಿಷನ್ ಇದೆ. ಬಟ್ ರೈತ ಬಾಂಧವರು ಅದಕ್ಕೆ ಒಂದು ಕಮಿಟಿ ಇದೆ, DC ಅಧ್ಯಕ್ಷತೆಯಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು, ಇಲಾಖೆಯವರು ಎಲ್ಲ ಒಪ್ಪಿಕೊಂಡು 12,500 ರೂಪಾಯಿ ಕೊಡೋಕ್ಕೆ ಪ್ರಾವಿಷನ್ ಇದೆ. ಏನಂದರೆ 400 ರೂಪಾಯಿ ಕಟ್ಟಿದ್ರೆ 5,000 ರೂಪಾಯಿ ಬರುತ್ತೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ರಾಗಿ ಬೆಳೆಗೆ ಮಾತ್ರ ಇದೆ. ಅದೇ ರೀತಿ ಮುಸ್ಲಿಂ ಜೋಳ ಏನಿದೆ, ಮುಸ್ಲಿಂ ಜೋಳ ನೀರಾವರಿ, ಟೊಮೊಟೊ ಇದಕ್ಕೇನಿದೆ ನೆಲಗಡಲೆಗೆ ಆ ಥರ ಪ್ರಾವಿಷನ್ ಇಲ್ಲ. ಬಿತ್ತನೆನೇ ಆಗಲಿಲ್ಲ ಅಂದರೆ ಅದಕ್ಕೆ ಬೆಳೆ ಕಟಾವು ಅಂತ ಮಧ್ಯಂತರ ಪರಿಹಾರ ಅಂತಿದೆ. ಮಧ್ಯಂತರ ಪರಿಹಾರದಲ್ಲಿ 25% ಕೊಡೋಕ್ಕಿದೆ. ಆಮೇಲೆ ಇದು ಏನಂದರೆ ಲೋಕಲೈಸ್ ಕೆಲಾಮಿಟೀಸ್, ಒಂದೇ ಸಲ ಮಳೆ ಬಿದ್ದು ಏನೋ ಬೆಳೆ ನಷ್ಟ ಆಯ್ತಂದರೆ ಅದಕ್ಕೆ 25% ಇದೆ. ಆಮೇಲೆ ಇದು ಕಟಾವು ಆದ ನಂತರ ಬೆಳೆ ನಷ್ಟ ಆಯಿತು ಅಂದರೆ ಅದಕ್ಕೆ 25% ಇದೆ ಕೊಡೋಕ್ಕೆ. ಆ 3 ಹಂತದಲ್ಲಿ 25% ಕೊಟ್ಟು ಬೆಳೆ ಕಟಾವು ಮುಗಿದ ತಕ್ಷಣ CC ಬೆಳೆ ಇಳುವರಿ ಆಧಾರಿತ ಇರೋದ್ರಿಂದ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡುಕೊಂಡ್ರೆ ಕೊನೆಯಲ್ಲಿ ಮಿಕ್ಕಿದ ಪ್ರಾವಿಷನ್ ಇದೆ. ಹಂಗಾಗಿ ನಮ್ಮ ತಾಲೂಕಿನಲ್ಲಿ ಇದುವರೆಗೂ 5,618 ಜನ ಎನ್ರೋಲ್ ಮಾಡಿದ್ದಾರೆ. 5,618 ಜನ 2,342 ಹೆಕ್ಟೇರ್ ಅಂದರೆ ಸರಾಸರಿ 1 ಎಕರೆಗೆ ಮಾತ್ರ ಎನ್ರೋಲ್ ಮಾಡಿಸಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸುಮಾರು 33,000 ಜನ ಇದ್ದಾರೆ. ಅದರಲ್ಲಿ ರಾಗಿ ಬೆಳೆಯೋರು ಒಂದು 20,000-22,000 ಜನ ಇದ್ದಾರೆ. ಮುಸ್ಲಿಂ ಜೋಳ ಬೆಳೆಯೋರು ಒಂದು 4,000-5,000 ಜನ ಇದ್ದಾರೆ. ಅದೇ ರೀತಿ ನೆಲಗಡಲೆ ಬೆಳೆಯೋರು 1,500-2,000 ಜನ ಇದ್ದಾರೆ. ಹಾಗಾಗಿ ಎಲ್ಲ ರೈತ ಬಂದವರು ಕೆಲವರಿಗೆ ಈಗಾಗಲೇ ಹೇಳ್ದಂಗೆ ಬಿತ್ತನೆ ಮಾಡಿಲ್ಲ, ನಾವು ಇನ್ಶೂರೆನ್ಸ್ ಕೊಟ್ಟಕ್ಕೆ ಪ್ರಾವಿಷನ್ ಇಲ್ಲ ಅಂತಾರೆ. ಆಮೇಲೆ ಕೆಲವರಿಗೆ ಪಾಣಿನಲ್ಲಿ ಇರಬೇಕು ಅಂತಿದ್ದಾರೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ